ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋ ರೆಸಿಪಿ ಏನಪ್ಪ ಅಂದರೆ ಹೋಮ್ ಮೇಡ್ ಪಿಜ್ಜಾ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬೌಲ್ ತೊಗೊಳೋದಕ್ಕೆ ನಾನು 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು 2 ಟೇಬಲ್ ಸ್ಪೂನಷ್ಟು ಶುಗರು, 1/2 ಟೇಬಲ್ ಸ್ಪೂನಷ್ಟು ಸಾಲ್ಟು, 1 ಟೇಬಲ್ ಅಥವಾ 1.5 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಥವಾ ಈನೋ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದೇ ಬೌಲ್ನಲ್ಲಿ 1 ಕಪ್ಪಷ್ಟು ನಾನು ಕರ್ಡನ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಆರ್ 1.5 ನೋಡಿಕೊಂಡು ಯೂಸ್ ಮಾಡ್ಕೊಬೇಕು. ನಾನಿಲ್ಲಿ ಜಾಮೂನ್ ಬೌಲಲ್ಲಿ 1.5 ಮೈದಾ ತೊಗೊಂಡಿದ್ದೆ, 1 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದಿಷ್ಟು ಹಾಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿರೋವಂಥದ್ದು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಗೀ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ನೀರನ್ನ ಬೇಕಾದರೆ ನಾವು ಹಾಕೋಬೇಕು ಅಂತ ಅನಿಸಿದ್ರೆ ಮಾತ್ರ ಹಾಕೋಬೋದು, ಮೊಸರೇ ಸಾಕಾಗುತ್ತೆ. ಅದರಲ್ಲಿ ನಾವು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕಾಗಿರುತ್ತೆ. ನೋಡಿ, ಇದು ಆದಮೇಲೆ 20 ನಿಮಿಷ ಇದನ್ನು ಹಾಗೆ ಇಡೋಣ. ನೆಕ್ಸ್ಟ್ ಇಲ್ಲಿ ನಾನು ಮನೆಯಲ್ಲೇ ಸಾಸ್ನ ರೆಡಿ ಮಾಡ್ಕೊತಾ ಇದ್ದೀನಿ, ರೆಡ್ ಸಾಸು. ಅದಕ್ಕೆ ಒಂದಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಅರ್ಧ ಈರುಳ್ಳಿ ಮತ್ತು ಅರ್ಧ ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟು ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ವಾಟರ್ನ ಯೂಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಇದು ಒಂದು 20 ಮಿನಿಟ್ಸ್ ಕುಕ್ ಆಗಬೇಕು. ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ನೀರಲ್ಲಿ ಬೇಯಬೇಕು. ನೆಕ್ಸ್ಟ್ ಇದು ಚೆನ್ನಾಗಿ ಬೆಂದ ಮೇಲೆ ಈಗ 10 ಮಿನಿಟ್ಸ್ ಆದಮೇಲೆ ಈ ಥರ ಕುಕ್ ಆಗಿದೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ರಸ ಎಲ್ಲ ಬಿಡುತ್ತೆ, ಈರುಳ್ಳಿದು ಸಹ ಅದು ಫ್ಲೇವರ್ ಎಲ್ಲ ಬಿಡುತ್ತೆ. ಅದಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ಮಾಡ್ಕೊಬೇಕು, ತುಂಬ ನುಣ್ಣಗೆ. ಅದಾದ ಮತ್ತೆ ಒಂದು ಪ್ಯಾನ್ನಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 2 ಮಿನಿಟ್ಸ್ ಇವಾಗ ನಾವು ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಅದು ಕ್ರೀಮ್ ಥರ ಆಗೋವರೆಗೂ ಸಹ ಮಿಕ್ಸ್ ಮಾಡ್ತಾನೆ ಹೋಗಬೇಕು. ಆವಾಗ ನಮಗೆ ಟೊಮೊಟೊ ಕೆಚಪ್ ರೆಡಿ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಸೇಮ್ ಟೊಮೊಟೊ ಕೆಚಪ್ ಥರನೇ ಬರುತ್ತೆ ಟೇಸ್ಟು, ಏನೇ ಡಿಫ್ರೆನ್ಸ್ ಇರೋಲ್ಲ. ಅದಕ್ಕಾದಮೇಲೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಟೇಸ್ಟ್ ಶುಗರ್ ಮತ್ತು ಸಾಲ್ಟ್ ಎರಡು ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಇದು ಒಂದು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇದನ್ನು ಕೂಲ್ ಆಗೋದಕ್ಕೆ ಇಡಬೇಕು. ನೋಡಿ, ಈ ಥರ ಕ್ರೀಮಿ ಥರ ಆಗುತ್ತೆ ಅದು. ಇದಾದಮೇಲೆ ನಾನು ವೈಟ್ ಸಾಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಬಟರ್ ಯೂಸ್ ಮಾಡಿಕೊಂಡು ಸ್ವಲ್ಪ ಮೈದಾನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಅದೇ ಥರ ಬರುತ್ತೆ, ಬಟ್ ಇದನ್ನು ಇನ್ಸ್ಟೆಂಟಾಗಿ ಆಗಲೇ ಮಾಡ್ಕೊಬೇಕಾಗಿರುತ್ತೆ. ತುಂಬ ಟೈಮ್ ಮಾಡಿ ಇಟ್ಟರೆ ಇದು ವೈಟ್ ಸಾಸ್ ಅನ್ನೋದು ಗಟ್ಟಿ ಆಗಿಬಿಡುತ್ತೆ. ಆವಾಗಲೇ ಮಾಡ್ಕೊಂಡು ಆವಾಗಲೇ ಪಿಜ್ಜಾನ ರೆಡಿ ಮಾಡಬೇಕು. ಇಲ್ವಾ 2 ಮೆಂಬರ್ಸ್ ಇದ್ದರೆ ಈಸಿ ಆಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದನ್ನು ಮತ್ತೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿ ಗಟ್ಟಿ ಆಗ್ತಾ 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 ಮತ್ತೆ ಅದಕ್ಕೆ ಮಿಲ್ಕ್ನ ಆ್ಯಡ್ ಮಾಡಿ ಕ್ರೀಮ್ ಥರ ಆಗೋವರೆಗೂ ಸಹ ಇದನ್ನು ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕ್ರೀಮ್ ಥರ ಆಗುತ್ತೆ ಇದು ಅಂತ. ಇದಕ್ಕೊಂದು 1/2 ಅವರ್ ಆದರೂ ಬೇಕಾಗುತ್ತೆ. ತುಂಬ ಪೇಷನ್ಸಿಂದ ಮಾಡಬೇಕಾಗಿರುತ್ತೆ. ನೋಡಿ, ಈ ಥರ ಕ್ರೀಮ್ ಥರ ಆಗುತ್ತೆ. ಇದಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದನ್ನು ಸ್ವಲ್ಪ ನಿಯರ್ ನಾವು ಯಾವಾಗ ಅದು ಪಿಜ್ಜಾನ ನಾವು ಸೆಟ್ ಮಾಡೋಕ್ಕೆ ಹೋಗ್ತೀವಿ ಆ ಟೈಮಲ್ಲಿ ಮಾಡಿಕೊಂಡ್ರೆ ಕ್ರೀಮ್ ಥರ ಇರುತ್ತೆ. ಇಲ್ಲಾಂದರೆ ಸ್ವಲ್ಪ ಟೈಮ್ ಮಾಡಿ ಇಟ್ಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಇವಾಗ ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು. 20 ಮಿನಿಟ್ಸ್ ಆದಮೇಲೆ ಈ ಥರ ಆಗಿರುತ್ತೆ. ಅದನ್ನು ಸ್ವಲ್ಪ ನಾದ್ಬಿಟ್ಟು ಈ ಥರ ಅದನ್ನು ನಾವು ಒಂದು ಸೈಜಲ್ಲಿ ಅದನ್ನು ರೆಡಿ ಮಾಡ್ಕೊಬೇಕು. ನಾನು ಮಾಡಿದ್ದು ಸ್ವಲ್ಪ ದಪ್ಪನೇ ಆಗಿತ್ತು, ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಆಗುತ್ತೆ. ಈಗ ಪಿಜ್ಜಾ ಬೇಸ್ಗೆ ಅಂದರೆ ಯಾವುದಾದ್ರೂ ಯೂಸ್ ಮಾಡ್ಬೋದು, ನಿಮ್ಮ ಹತ್ರ ಯಾವುದಿರುತ್ತೆ ಅದು. ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಈ ಥರ ಸುತ್ತ ಯಾವುದೇ ರೀತಿ ಗ್ಯಾಪ್ ಇಲ್ದಂಗೆ ಅದನ್ನು ನಾವು ಫಿಲ್ ಮಾಡ್ಕೊಬೇಕಾಗಿರುತ್ತೆ. ಗ್ಯಾಪ್ ಆದರೆ ಅದು ನೀಟಾಗಿ ಕುಕ್ ಆಗಲ್ಲ. ಅದಕ್ಕೋಸ್ಕರ ನೀಟಾಗಿ ಫಿಲ್ ಮಾಡ್ಕೊಂಡು ಎಲ್ಲೋ ಗ್ಯಾಪ್ ಇಲ್ದಂಗೆ ರೆಡಿ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟು ಇದನ್ನು ರೆಡಿ ಮಾಡ್ಕೊಂಡು ಆದಮೇಲೆ ಮನೇಲೇ ಮಾಡ್ಕೊಂಡಿರುವಂತಹ ರೆಡ್ ಸಾಸ್ನ ಇದಕ್ಕೆ ಅಪ್ಲೈ ಮಾಡ್ಕೊಬೇಕು. ಫಸ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು. ಫಸ್ಟು ಇದನ್ನು ರೆಡ್ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ವೈಟ್ ಸಾಸು ಸ್ವಲ್ಪ ನಾನು ಬೇಗನೆ ಮಾಡ್ಕೊಂಡಿರೋದ್ರಿಂದ ಅದಕ್ಕೂ ಇದಕ್ಕೂ ಕಾಂಬಿನೇಷನ್ ಸರಿ ಹೋಗಲಿಲ್ಲ, ಹಾಗೆ ಬಿಟ್ಬಿಟ್ಟೆ. ಸ್ವಲ್ಪ ಹಾಕಿದೆ, ಬಟ್ ಎರಡು ಮಿಕ್ಸ್ ಆಗೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ಅದು ಸಾಸು ಬೇಗ ಮಾಡಿದ್ದಕ್ಕೆ. ಓಕೆ, ಅದಾದಮೇಲೆ ನಾನಿಲ್ಲಿ ಟೊಮೊಟೊನ ಈ ಥರ ಸ್ಲೈಸ್ ಆಗಿ ಹಚ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ ಮತ್ತು ಚಿಲ್ಲಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಬೋದು. ಕಾರ್ನ್ ಯೂಸ್ ಮಾಡ್ಬೋದು, ಕ್ಯಾಪ್ಸಿಕಮು, ಎಲ್ಲ ಥರ ವೆಜಿಟೇಬಲ್ಸ್ನ ಸಹ ಯೂಸ್ ಮಾಡಿ ನೀವು ಪಿಜ್ಜಾನ ಮನೆಯಲ್ಲೇ ರೆಡಿ ಮಾಡ್ಕೊಬೋದು. ನಾನಿವಾಗ ಆನಿಯನ್ನ ಇಲ್ಲಿ ಈ ಥರ ಅರೇಂಜ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ಹೆಂಗೆ ಬೇಕು ಆ ಥರ ಹಾಕ್ಕೊಬೋದು. ಇದೇ ಥರ ಪ್ರೊಸೀಜರಲ್ಲೇ ಹಾಕಬೇಕು ಅನ್ನೋವಂಥದ್ದು ಏನಿರಲ್ಲ. ಇದಾದಮೇಲೆ ನಾನು ಟೊಮೊಟೊ ಸ್ಲೈಸ್ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ, ಆನಿಯನ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಚೀಸ್ ಯೂಸ್ ಮಾಡ್ತಾಯಿದ್ದೀನಿ. ನಂದಿನಿ ಚೀಸ್ ಸ್ಲೈಸ್ಗಳು ಅದರಲ್ಲೇ ಸ್ಲೈಸ್ ಇರುತ್ತೆ, ಅದನ್ನು ಸಹ ಸುತ್ತ ಹಾಗೆ ಇಟ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಇದಾದಮೇಲೆ ಚಿಕ್ಕದಾಗಿ ಚಿಲ್ಲಿನ ಕಟ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಅದನ್ನು ಚಿಕ್ಕದಾಗಿ ಇಡ್ತಾಯಿದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಇದಾದಮೇಲೆ ನಾವು ಇದಿಷ್ಟು ಫೈನಲ್ ಆಗಿ ರೆಡಿ ಆಯಿತು. ಇದಾದಮೇಲೆ ಇದನ್ನು ಯಾವುದ್ರಲ್ಲಪ್ಪ ಮಾಡೋದು, ಓವನಲ್ಲಿ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ಓವನ್ ಇದ್ದರೆ ಮಾತ್ರ ಪಿಜ್ಜಾ ಮಾಡೋಕ್ಕೋಗೋದು, ಇಲ್ಲ ಪಿಜ್ಜಾ ರೆಡಿ ಮಾಡೋದಕ್ಕಾಗಲ್ಲ. ಆದರೆ ನಾನಿಲ್ಲಿ ಓವನಲ್ಲಿ ಮಾಡ್ತಿಲ್ಲ, ಮನೆಯಲ್ಲೇ ಮಾಮೂಲಿ ನಾವು ಇವಾಗ ಹೋಮ್ ಮೇಡ್ ಕೇಕ್ ಯಾವ ಥರ ಮಾಡ್ತೀವಿ ಅದೇ ಥರ ನಾವು ಪಿಜ್ಜಾನೂ ಸಹ ರೆಡಿ ಮಾಡ್ಕೊಬೋದು. ಓವನ್ ಇಲ್ದೇ ವಿತೌಟ್ ಓವನ್ ನಾವು ಪಿಜ್ಜಾನ ರೆಡಿ ಮಾಡ್ಕೊಬೋದು. ಇದಿಷ್ಟಾದಮೇಲೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಷ್ಟು ಹಾಕೊಂಡ್ಮೇಲೆ ಫೈನಲಾಗಿ ಈ ಥರ ರೆಡಿ ಆಯಿತು. ಇವಾಗ ನಾನು ಒಂದು ಬಾಣಲಿನ ಇಟ್ಟಿದ್ದೀನಿ, ಅದರಲ್ಲಿ ಒಂದು ಬೇಸ್ ಇಟ್ಬಿಟ್ಟು ಈಗ ಪಿಜ್ಜಾ ರೆಡಿ ಮಾಡಿದ್ನಲ್ಲ ಅದನ್ನು ಅದ್ರ ಮೇಲೆ ಇಡ್ತಾಯಿದ್ದೀನಿ ಅಷ್ಟೇ. ಯಾವುದೇ ರೀತಿ ಸಾಲ್ಟು ಸಹ ಕೆಳಗಡೆ ಏನು ಹಾಕಿಲ್ಲ ಮತ್ತು ಮರಳು ಈ ಥರದ್ದು ಏನೂ ಹಾಕಿಲ್ಲ. ಜಸ್ಟ್ ಒಂದು ಬೇಸ್ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ ನಾವು ಒಂದು ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ಇದನ್ನು ಹಾಗೆ ಬಿಡಬೇಕು. ನಾನೊಂದು 2 ಸಲ ಓಪನ್ ಮಾಡಿ ನೋಡಿದ್ದೆ, ಈಗ ರೆಡಿಯಾಗಿತ್ತು. 45 ಮಿನಿಟ್ಸ್ ತೊಗೊಳುತ್ತೆ, ಬಟ್ ಸ್ಪೇಸ್ ಇರಬಾರ್ದು ನಾವು ಮೇಲೆ ಲಿಡ್ ಕ್ಲೋಸ್ ಮಾಡಿದಾಗ. ನೋಡಿ ಈ ಥರ ನೀಟಾಗಿ ಅದೇ ಓಪನ್ ಆಗುತ್ತೆ. ಇದನ್ನು ತೆಗೆದು ಒಂದು ಪಾತ್ರೆಗಿಟ್ಟು ಕಟ್ ಮಾಡಿದ್ರೆ ಪಿಜ್ಜಾ ತುಂಬ ಚೆನ್ನಾಗಿ ಬಂದಿರುತ್ತೆ. ಬಟ್ ಇದು ಸ್ವಲ್ಪ ಬೇಸು ತುಂಬ ದಪ್ಪ ಆಗಿಬಿಟ್ಟು ಅದ್ರ ಮೇಲೆ ಇವಾಗ ರೆಡ್ ಸಾಸ್ನ ಹಾಕ್ಕೊಳ್ತಾ ಇದ್ದೀವಿ. ಇದಿಷ್ಟು ಪಿಜ್ಜಾ ರೆಸಿಪಿ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋದ ರೆಸಿಪಿ ಇದಾಗಿತ್ತು. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.